ಆಯ್ ಬೇವಸಿ ಊರೆಲ್ಲ ಗೈಯಾಳಿ ಸಿನಿಮಾ ನೋಡ್ಕೊಂಡ್ ಬಂದಿದೆ. ನೀ ಪುಸ್ತಕ ಹಿಡ್ಕೊಂಡು ಏನ್ಲಾ ಕಿಸಿತಾ ಇದೀಯಾ? ಅಯ್ಯ ಕೆಪ್ಪೆಲ್ಲ ಕಿವಿ ನಿಂಗೆ ಥನಿನ್ ಮನ್ಕಾಯಾಗ ನೋಡ್ಲಾ ಇಲ್ಲಿ. ಗಯ್ಯಾಳಿ ಸಿನಿಮಾ ನೋಡಿದ್ಮೇಲೆ ಗಂಡಸರೆಲ್ಲ ಮ್ಯೂಟು, ಹೆಂಗಸರೆಲ್ಲ ಇಪ್ಪು. ಹೈಲೈಟ್ ಆಗಿದೆ ಅನಿಸಿದ ಅಂಶ ಏನು ಅಂತಂದರೆ ಆ ಕಥೆಯಲ್ಲಿ ಬರೋ ಬೋಲ್ಡ್ನೆಸ್, ಆ ಚಿತ್ರಕ್ಕೆ ಜೀವ, ಬೋಲ್ಡ್ನೆಸ್ಸೇ ಆ ಇಡೀ ಕಥೆಯ ಜೀವಾಳ. ಆ ಬೋಲ್ಡ್ನೆಸ್ನ ಅಷ್ಟು ಕಥೆನಲ್ಲಿರೋಷ್ಟು ಅಲ್ಲದೆ ಇದ್ದರೂ ಸಾಕಷ್ಟು ಮಟ್ಟಿಗೆ ತೆರೆ ಮೇಲೆ ತರಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿನೂ ಕೂಡ ಆಗಿದ್ದಾರೆ ಎಂಬುದು. ನೀವು ಸಿನಿಮಾ ನೋಡಿ ಹೊರಗೆ ಬಂದ ಮೇಲೂ ಆ ಬೋಲ್ಡ್ನೆಸ್ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಅದೊಂದು ಭಾಳ ಇಷ್ಟ ಆಯಿತು. ಆಮೇಲಿಂದ ಕೊನೆ ಚಿತ್ರದ ದ್ವಿತೀಯಾರ್ಧದಲ್ಲಿ ಬರೋ ಕೆಲವೊಂದು ಘಟನೆಗಳು ಮತ್ತು ಅದಕ್ಕೆ ಪೂರಕವಾಗಿ ಬಳಸಿರ್ತಕ್ಕಂಥ ಹಿನ್ನೆಲೆ ಸಂಗೀತ ನನಗೆ ತುಂಬ ಇಷ್ಟವಾದ ಅಂಶಗಳು. ಕೆಲವು ಪಾತ್ರಧಾರಿಗಳ ನಟನೆ, ಅಂದರೆ ಪಾತ್ರ ಪೋಷಣೆಗಿಂತ ನನಗೆ ಪಾತ್ರಧಾರಿಗಳ ನಟನೆ ಕೆಲವೊಂದು ಕಡೆ ಇಷ್ಟ ಆಯಿತು. ಅದು ಪಾತ್ರಧಾರಿಗಳ ನಟನೆ ಪಾತ್ರ ಪೋಷಣೆಯಲ್ಲಿರೋ ಕೊರತೆಗಳನ್ನು ಕೆಲವು ಕಡೆ ಮುಚ್ಚಾಕಿದೆ ಅನ್ನೋದು ಕೂಡ ಸತ್ಯ. ಮುಂಚಿದ ಫಸ್ಟ್ ಒಂದು 30 ನಿಮಿಷ ಆ ಕಡೆ ಈ ಕಡೆ ಹಂಗಾದ್ರೂ ಆಮೇಲಿಂದ ನೋಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ದ್ವಿತೀಯಾರ್ಧದಲ್ಲಿ ಸಾಕಷ್ಟು ವೇಗ ಪಡ್ಕೊಳ್ಳುತ್ತೆ. ಕೊನೆ 30 ನಿಮಿಷ ಮಾತ್ರ ನಿಮಗೆ ಫುಲ್ಲು ದೀಪಾವಳಿ ಧಮಾಕ ಥರ ಚಟಪಟ ಅಂತ ಹೋಗುತ್ತೆ. ಸೊ ಒಟ್ಟಾರೆ ಸಿನಿಮಾ ಮನೋರಂಜನೆ ಅಂಶ ಇದೆ. ಕಿರಗೂರಿನ ಗಯ್ಯಾಳಿಗಳು ಒಂದು ಅದ್ಭುತ ಪ್ರಯತ್ನ ಅಂತಲೇ ಹೇಳ್ಬೋದು. ಈಗ ಬರೋ ಫಾರ್ಮುಲಾ ಬೇಸ್ಡ್ ಸಿನಿಮಾಗಳನ್ನು ಬಿಟ್ಟು ಏನೋ ಒಂದು ಹೊಸ ಕೊಡಬೇಕು ಆಡಿಯನ್ಸ್ಗೆ ಅನ್ನೋ ಒಳ್ಳೆ ಇಂಟೆನ್ಷನ್ ಇದ್ರೂ ಕಥೆನ ಸಿನಿಮಾ ಮಾಡೋದ್ರಲ್ಲಿ ಸ್ವಲ್ಪ ಅಲ್ಲ ಜಾಸ್ತಿನೇ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಬೇಸಿಕ್ ಎಕ್ಸಾಂಪಲ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ತೀರಾ ಕತೆ ನೋಡ್ಕೊಂಡು ಕಂಪೇರ್ ಮಾಡ್ತಾಯಿದ್ದೀನಿ ಅಂತಲ್ಲ, ಆ ಕಥೆಯಲ್ಲಿರೋ ಸತ್ವ ಇಲ್ಲಿ ಹೇಗೆ ನಮ್ಗೆ ಕಾಣಿಸುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಕಥೆಯಲ್ಲಿ ತೇಜಸ್ವಿ ಅವರು ಬರೀತಾರೆ, ಗಾಳಿ ನಿಮಿಷಕ್ಕೆ ಒಂದು ದಿಕ್ಕಿನಂತೆ ಅಸಡ ಬಸಡ ಬೀಸಿ ಮೇಲೆ ಕಟ್ಟಿಕೊಂಡಿದ್ದ ಸೀರೆಯನ್ನು ಸಹ ಕೊಡೆ ಮಡಚಿದಂತೆ ಎತ್ತಲಾರಂಭಿಸಿದಾಗ ನಡುಬಗ್ಗಿ ಕೆಲಸ ಮಾಡುತ್ತಿದ್ದ ಅವರಿಗೆ ಪೀಕಲಾಟ ಬಂತು. ಅಲ್ಲಿದ್ದವರೆಲ್ಲ ಹೆಂಗಸರಾದ್ದರಿಂದ ಮಾನಮರ್ಯಾದೆಗೇನು ಅವರಷ್ಟೊಂದು ಹೆದರಬೇಕಾಗಿರಲಿಲ್ಲ. ಆದರೂ ಒಬ್ಬಳು ಸೀರೆ ಮೇಲೆದ್ದಾಗ ಹಿಂದೆ ನಿಂತಿದ್ದವಳು ಕಿಸಕ್ಕನೆ ನಕ್ಕಳು. ಮುಂದೆ ನಿಂತಿದ್ದವಳಿಗೆ ಇದರಿಂದ ಕೋಪ ಬಂತು. ಈ ದೃಶ್ಯ ಸಿನಿಮಾದಲ್ಲೂ ಇದೆ. ತೇಜಸ್ವಿ ಬರೀತಾರೆ ಕಿಸಕ್ಕನೆ ನಕ್ಕಳು ಅಂತ. ಆದರೆ ಸಿನಿಮಾದಲ್ಲಿ ಅದು ಹೇಗೆ ಟ್ರಾನ್ಸ್ಲೇಟ್ ಆಗಿದೆ ಅಂದರೆ ಗಹಗಹಿಸಿ ನಕ್ಕಳು ಅಂತ ಚಿತ್ರಕಥೆಯಲ್ಲಿ ಕಾಣಿಸುತ್ತೆ. ತೀರಾ ಆ ಪಾತ್ರ ಸುಕೃತವಾಗಲೇ ಪಾತ್ರ ಒಂಥರ ರಾಕ್ಷಸರ ರೀತಿ ಗಹಗಹಿಸಿ ನಗ್ಗೋದು, ಈ ಥರ ಇಡೀ ಸಿನಿಮಾ ನಂಗೆ ಕಾಣಿಸುತ್ತೆ. ಇಲ್ಲಿ ಎಷ್ಟು ಸಟಲ್ಲಾಗಿ ಬರೆದಿರ್ತಾರೆ, ಅದು ತುಂಬ ಲೌಡಾಗಿ ಟ್ರಾನ್ಸ್ಲೇಟ್ ಆಗಿದೆ ಸಿನಿಮಾದಲ್ಲಿ. ಏನು ಪ್ರೇಕ್ಷಕರಿಗೆ ಅರ್ಥ ಆಗಲ್ಲ ಅಂತನೋ ಅಥವಾ ಕಮರ್ಷಿಯಲೈಸ್ ಮಾಡಬೇಕು ಅಂತನೋ ಏನೋ ಯಾವುದೋ ಒಂದು ಪ್ರೆಷರ್ಲಿ ಮಾಡಿರುವಂಥ ಸಿನಿಮಾ ಥರ ಆ್ಯಸ್ ಆಡಿಯನ್ಸ್ ಕಾಣುತ್ತೆ. ಅದು ನನಗೆ ಈ ಸಿನಿಮಾದ ಮೇಜರ್ ಡ್ರಾಬ್ಯಾಕ್ ಅನಿಸ್ತು. ಅದು ಬಿಟ್ಟರೆ ಸಿನಿಮಾಟೋಗ್ರಫಿ ಆಗಲಿ ಅಥವಾ ಸೌಂಡ್ ಆಗಲಿ ಅಥವಾ ಸಂಗೀತ ಆಗಲಿ ಯಾವುದು ಆ ಸಿನಿಮಾದ ಅಥವಾ ಆ ಕತೆಗೆ ಬೇಕಾದ ಪೂರಕವಾದ ಪರಿಸರನ ಕಟ್ಕೊಳ್ಳೋದ್ರಲ್ಲಿ ವಿಫಲವಾಗಿದೆ ಅಂತ ನನ್ನ ಮೊದಲ ಅಭಿಪ್ರಾಯ. ನಮಗೆ ಯಾವುದು ಇಲ್ಲ, ಕಿರುಗೂರು ಅಂತ ಹಳ್ಳಿಯ ಜನರ ಮೇಲೆ ನಮಗೆ ಆತ್ಮೀಯತೆ ಅಟ್ಲೀಸ್ಟ್ ನಂಗೆ ಹುಟ್ಟಲಿಲ್ಲ, ಅಥವಾ ಯಾವುದೇ ಒಂದು ಪಾತ್ರದ ಮೇಲೆ ನನಗೆ ಕನಿಕರ ಆಗಲಿ ಅಥವಾ ಅಥವಾ ಪ್ರೀತಿ ಆಗಲಿ ಯಾವುದು ಹುಟ್ಟಲಿಲ್ಲ. ಸೊ ಯಾವ ಕತೆ ಯಾವ ಪಾತ್ರನೂ ನನಗೆ ಮುಟ್ಲಿಲ್ಲ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಪುಸ್ತಕ ಓದಿದಾಗ ನಮಗೆ ಈ ದಾನಮ್ಮ ಅಥವಾ ನಾಗಿ ಅಥವಾ ಇಡೀ ಹಳ್ಳಿ ಮೇಲೆ ಒಂದು ಪ್ರೀತಿ ಹುಟ್ಟುತ್ತೆ. ಅದು ಸಿನಿಮಾನಲ್ಲಿ ಅದು ಹಾಗಾಗಲಿಲ್ಲ. ಪಾತ್ರ ಪೋಷಣೆಯಲ್ಲಿ ಏನಾದರೂ ತೊಂದರೆ ಇತ್ತೋ ಅಥವಾ ನಟ ನಟಿಯರಲ್ಲಿ ಅಥವಾ ಅವರು ಮಾಡಿದಂತಹ ಒಂದು ಪಾತ್ರಾಭಿನಯದಲ್ಲಿ ತೊಂದರೆ ಇತ್ತು ನನಗೆ ಗೊತ್ತಿಲ್ಲ. ಡೈರೆಕ್ಟ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ಡು ಕೆಪಾಸಿಟಿ ಇದೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಒಂದು ಸೀನ್ ತುಂಬ ಜ್ಞಾಪಕ ಬರುತ್ತೆ. ಹರಿಜನರ ಕೇರಿಗೆ ಒಂದು ಸೆಟಪ್ ಇದೆ. ಹರಿಜನರ ಕೇರಿಲಿ ಅವ್ರ ಪಾಡ್ಗೋರು ಕೆಲಸ ಮಾಡ್ತಾಯಿರ್ತಾರೆ. ಕಿಶೋರ್ ಬರ್ತಾನೆ, ಒಂದ್ಸತಿ ಸಾರಿ ಕೇಳ್ಬಿಟ್ಟು ಇದು ಮಾಡೋಣ ಅಂತ. ಆಗ ಸುಕೃತ ಏನೋ ಕೆಲಸ ಮಾಡ್ತಾಯಿರ್ತಾರೆ, ಸೆರಗ್ ಮುಚ್ಕೋತಾರೆ. ಅಷ್ಟು ಆ ಸೆನ್ಸಿಬಿಲಿಟಿ ಇಡೀ ಸಿನಿಮಾಲಿ ಕಾಣ್ತಾಯಿಲ್ಲ. ಕಾಣಿಸಲ್ವಲ್ಲ, ಆವಾಗ ಭಾಳ ಬೇಸರ ಆಯಿತು. ಈ ಥರ ಅಂಶಗಳಿಂದ ಸಿನಿಮಾ ನನಗೆ ತುಂಬ ಅಪೀಲ್ ಆಗಬೇಕಾಗಿರೋ ಸಿನಿಮಾ ಏನೂ ಅಪೀಲ್ ಆಗದಿರೋ ಅಂಶ ಲೆವೆಲ್ಗೆ ಬಂತು. ನಾನು ಕತೆ ಓದಿ ಸಿನಿಮಾ ನೋಡಿದ್ರಿಂದ ನನಗೆ ಈ ಥರ ಅನ್ನಿಸ್ತು. ತುಂಬ ಕಣ್ ಕುಕ್ಕೋತಾರೆ ಹೆಂಗಸರು, ಸೀದೋಗಿರೋ ಗಂಡಸರು. ಅವ್ರು ಸೀದೋಗಿರೋ ಅನ್ನೋ ಪದನೇ ಬಳಸಿದ್ದಾರೆ. ಸೊ ಆಬ್ವಿಯಸ್ಲಿ ನಾನು ಕತೆ ಓದಿದಾಗ ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಹೋಗಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಕಿಶೋರು, ಸುಂದರು, ಒಳ್ಳೆ ಕೆಂಪೆ ದಶಪುಷ್ಪವಾಗಿ ಆ್ಯಪಲ್ ಇದ್ದಂಗಿದ್ದಾರೆ ಹೀರೋಗಳು. ನಮ್ಗಲ್ಲಿ ಕತೆ ಇದು ಅಲ್ಲೇನೆ ಅರ್ಧ ಫ್ಲೇವರ್ ಡೌನ್ ಆಗಿಬಿಡುತ್ತೆ. ಬಟ್ ಎಲ್ಲ ಕೊರತೆಗಳನ್ನು
ಕ್ಲೈಮ್ಯಾಕ್ಸ್ ಮುಚ್ಚಾಗಿದೆ ಅಂತ ನನಗನ್ನಿಸ್ತು. ಕೊನೆ 30 ನಿಮಿಷಗಳು ಎಲ್ಲ ಕೂಡಿಸಿ ಕೊರೆಗಳು ಸೇರ್ಕೊಂಡು ಒಟ್ಟಿ ಒಂಥರ ಬುಕ್ ಅಂತ ಮೇಲ್ ಬಂದಂಗೆ ಒಂಥರ ಕಾರಂಜಿ ಚಿಮ್ಮದಂಗೆ ಫೀಲಿಂಗ್ ಅದು. ಹಿನ್ನೆಲೆ ಸಂಗೀತ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಕ್ಲೈಮ್ಯಾಕ್ಸ್ ಯಶಸ್ವಿ ಆಗೋಕ್ಕೆ ಅಂತ ಒಂದು ಇದು. ಆಮೇಲೆ ಇಂದ ಆರ್ಟಿಸ್ಟ್ಗಳಿಗೂ ಏನೋ ಅಷ್ಟು ಹೊತ್ತು ಇಲ್ಲದೆ ಇದ್ದಿದ್ದು ಒಂದು ಸಡನ್ ಎನರ್ಜಿ ಎಲ್ಲ ಆರ್ಟಿಸ್ಟ್ಗಳ ಮುಖದಲ್ಲೂ ಕಾಣಿಸ್ತಿತ್ತು. ಬಹುಶಃ ಆ ಕಥೆಯಲ್ಲಿ ನಡೆಯೋ ಘಟನೆನೂ ಅದಕ್ಕೆ ಕಾರಣ ಇರ್ಬೋದು. ಕ್ಲೈಮ್ಯಾಕ್ಸ್ ನೋಡಿ ಹೊರಗೆ ಬಂದಮೇಲೆ ಬೇರೆದು ಯಾವುದೂ ಅಷ್ಟು ನನಗೆ ಕಾಡಲಿಲ್ಲ. ಬೇರೆ ತಪ್ಪುಗಳು ಅಂತ ಹೇಳೋಕ್ಕಾದ್ರು, ಬೇರೆ ಕೊರತೆಗಳು ಅಷ್ಟು ಕಾಡಲಿಲ್ಲ. ಆ ಎನರ್ಜಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಆ್ಯಕ್ಟಿಂಗು ಪ್ರಕಾಶ್ ಬೆಳ್ವಾಡಿ ಅಂತ ಆ್ಯಕ್ಟರ್ಸೂ ನಮಗೆ ಒಂಥರ ಇರಿಟೇಷನ್ ಕ್ರಿಯೇಟ್ ಮಾಡ್ತಾರೆ ಅಂತಂದರೆ ಸಿನಿಮಾದ ಏನದು ಕಂಟ್ರೋಲ್ ಆಗಲಿ ಏನೂ ಕಾಣಿಸಲ್ಲ. ಯಾರು ಅದ್ಭುತ ನಟರಿದ್ದರೂ ಅದಕ್ಕೆ ಆ ಚಿತ್ರ ಅಷ್ಟು ಪ್ರಾಮಿಸ್ ಕಾಣಿಸ್ಲಿಲ್ಲ ನನಗೆ ಸಿನಿಮಾಲಿ. ಏನೋ ತುಂಬ ಒಳ್ಳೆ ಇಂಟೆನ್ಷನ್ ಇದೆ, ಕಾದಂಬರಿ ಆಧಾರಿತ ಸಿನಿಮಾ ಮಾಡ್ತಾಯಿದ್ದೀವಿ, ನಾನ್ ಫಾರ್ಮುಲಾ ಬೇಸ್ ಮಾಡ್ತಾಯಿದ್ದೀವಿ, ಅಷ್ಟಿದ್ರೆ ಸಾಕಪ್ಪ ಅನ್ನೋಕ್ಕೆ ತೃಪ್ತಿ ಪಡ್ಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಒಂದು ಚಿಕ್ಕ ಹಳ್ಳಿಯಲ್ಲಿ ತುಂಬ ಚಿಕ್ಕ ಪೊಲೀಸ್ ಠಾಣೆ ಇರುತ್ತೆ. ಚಿಕ್ಕ ಪೊಲೀಸ್ ಠಾಣೆಯಲ್ಲಿ ಆ ಲಾಕಪ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಆದರೆ ಇಲ್ಲಿ ಬಹುತೇಕ ಒಂದು ಬಾಲಿವುಡ್ ಫಿಲಮ್ ಥರ ಜೈಲನ್ನ ತೋರಿಸಿದ್ದಾರೆ. ದೊಡ್ಡಕ್ಕೆ ತುಂಬ ಬ್ರೈಟ್ ಲೈಟ್ಸ್ ಜೊತೆಗೆ ತುಂಬ ನೈಜತೆಯಿಂದ ದೂರ ಇತ್ತು. ಒಂದು ಚಿಕ್ಕ ಹಳ್ಳಿನಲ್ಲಿ ಒಂದು ಸೇಂದಿ ಅಂಗಡಿ ಎಷ್ಟು ದೊಡ್ಡದಿರ್ಬೋದು. ಅಲ್ಲಿ ಸೇಂದಿ ಅಂಗಡಿನಲ್ಲಿ ಕುಡಿಯುವಂಥ ಕೆಲವು ದೃಶ್ಯಗಳಿದೆ. ಆ ಸೇಂದಿ ಅಂಗಡಿ ಎಷ್ಟು ದೊಡ್ಡದಿದೆ ಅಂದರೆ ಯಾವ ಟೈಮಲ್ಲಿ ಯಾವ ಬಾಲಿವುಡ್ ಡ್ಯಾನ್ಸರ್ ಬಂದು ಐಟಮ್ ಹಾಡಕ್ಕೆ ಶುರು ಮಾಡ್ತಾಳೋ ಅನ್ನೋ ಒಂದು ಹೆದರಿಕೆ ಶುರುವಾಗುತ್ತೆ. ಈ ಕತೆ ಮುಖ್ಯ ಅಂದರೆ ಗಂಡಸರು ಹೇತ್ಲಾಂಡಿಗಳು ಅನ್ನೋ ತೋರಿಸಿರೋದು. ಇಲ್ಲಿ ಕಾಮಿಕಲ್ ಆಗಿ ತಗೊಂಡು ಬಂದಿದ್ದಾರೆ. ಆ ಕಾಮಿಡಿ ಜೊತೆಗೆ ಅವರೊಂದು ಬೇಜವಾಬ್ದಾರಿತನ, ಸೋಗ್ಲಾಡಿತನ ಅಥವಾ ಉಡಾಳ್ತನ ಇನ್ನೊಂಚೂರು ಹೈಲೈಟ್ ಆಗಿ ಈ ಹೆಂಗಸ್ರದ್ದು ಜವಾಬ್ದಾರಿ ತಗೊಂಡು ನಡೆಸೋ ಅಂತ ದೃಶ್ಯಗಳು ಇನ್ನೊಂಚೂರು ಸೇರಿಸಿದ್ರೆ ಬಹುಶಃ ಈ ಕೊರತೆ ಮುಚ್ಚಬಹುದಿತ್ತೇನೋ ಅಂತಾನು ಅನ್ನಿಸ್ತು. ಆಮೇಲೆ ದಾನಮ್ಮನ ಪಾತ್ರ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗೆಸ್ಟ್ ಪಾತ್ರ ಇಡೀ ಸಿನಿಮಾಲಿ. ಅದು ಬಾಯಲ್ಲಿ ಹೇಳ್ಸೋದಲ್ಲ. ಅಂದರೆ ದಾನಮ್ಮ ತುಂಬ ಸ್ಟ್ರಾಂಗೆಸ್ಟ್. ಅದು ಕ್ಲೈಮ್ಯಾಕ್ಸಲ್ಲಿ ಸಡನ್ನಾಗಿ ಎಲ್ಲೂ ಇಲ್ದಿದ್ದವಳು ಮೇಲೆ ಬಂದಂಗೆ ಆಗ್ಬಿಡುತ್ತೆ. ಅದು ಮ್ಯೂಸಿಕ್ಕಿಂದ ಅಲ್ಲಿ ಮೇಲೋಗಿ ಕೂತಿದೆ. ಅದು ನಿಧಾನಕ್ಕೆ ಕತೆ ಮೂಲಕ ಅವಳು ಗಾಳಿಗೆ ಬಯೋದಾಗಲಿ ಮರಕ್ಕೆ ಬಯೋದಾಗಲಿ ಅದ್ಯಾವುದೂ ಅಂದರೆ ತೋರಿಸಿಲ್ಲ. ಹಾಗಾಗಿ ಸಡನ್ನಾಗಿ ಅವಳು ಈ ಥರ ಮಾಡಬಲ್ಲಳು ಅನ್ನೋದು ನಮಗೆ ಒಂಥರ ಕನ್ವಿನ್ಸ್ ಆಗಲ್ಲ. ಲೂಸ್ ಮಾದ ಮತ್ತೆ ರಜಾಕ್ ಪಾತ್ರ ಬರುತ್ತಲ್ಲ, ಅಷ್ಟುವರೆಗೂ ಒಂಚೂರು ಮಂಕಾಗಿದ್ದ ಸಿನಿಮಾಗೆ ಸಡನ್ನಾಗಿ ಎಲ್ಲಿಂದನೋ ಒಂದೊಂದು ಜೀವಂತಿಕೆ ಬಂದಂಗಾಯ್ತು. ಆ ಸೋನ್ಸನ್ ಪಾತ್ರನ ಅದು ಲೂಸ್ ಮಾದಾಗೆ ಹೇಳಿ ಮಾಡಿಸಿರೋ ಯೋಗಿ. ನಮಗೆ ನಾನು ಕತೆ ಓದ್ದ ಈ ಸಿನಿಮಾ ನೋಡಿದ್ಮೇಲೆ ಆ ಕತೆ ಓದವಾಗೆಲ್ಲ ಈಗ ನನ್ನ ಯೋಗಿ ಬರ್ತಾನೆ ಕಣ್ಣು. ಇಲ್ಲ ಗ್ಯಾರಂಟಿ. ಅದು ನಾನು ನೋಡಿದ ತಕ್ಷಣ ಯೋಗಿ ನೋಡಿದ ತಕ್ಷಣ ಖುಷಿ ಆಯಿತು. ಪರ್ಫೆಕ್ಟ್ ಕಾಸ್ಟಿಂಗ್ ಅಂತ. ನಮ್ಮ ಸರ್ಕಾರ ನಾವೇ ಆರಿಸ್ಕೋಬೋದು, ಆದರೆ ನಮ್ಮ ಸಿನಿಮಾನು ನಾವೇ ಆರಿಸ್ಕೋತೀವಿ. ಆದರೆ ಆ ಸಿನಿಮಾನಲ್ಲಿ ಏನು ನೋಡ್ತೀವಿ ಅನ್ನೋದು ನಮ್ಮ ಹಕ್ಕಲ್ಲ, ಅದು ಬೇರೆ ಯಾರ್ದೋ ಹಕ್ಕು. ಆ ಲೆಕ್ಕದಲ್ಲಿ ಸೆನ್ಸರ್ಶಿಪ್ಪು ಈ ಸಿನಿಮಾಗೆ ದೊಡ್ಡ ಕೊಡ್ಲಿಪೇಟೆ ಕೊಟ್ಟಿದೆ. ಗ್ರಾಮದಲ್ಲಿ ಅಥವಾ ಹಳ್ಳಿಗಳಲ್ಲಿ ಅಥವಾ ನಾವು ಸಾಮಾನ್ಯವಾಗಿ ಬಳಸ್ಬೇಕಾದ್ರೆ ತುಂಬ ಪದಗಳನ್ನ ಬಳಸ್ತೀವಿ. ಅದು ಅವಾಚ್ಯ ಅಥವಾ ನಿಂದನೆಗಾಗಿ ಬಳಸುವಂಥ ಪದಗಳು ಅದು ನಮ್ಮ ಒಂದು ವೊಕ್ಯಾಬ್ಲರಿನಲ್ಲೇ ಸೆಟ್ ಆಗಿಬಿಟ್ಟಿದೆ. ಅದನ್ನು ಅನುಮತಿಸದೆ ಅಲ್ಲಿ ಕಟ್ ಮಾಡಿರೋದು ಅದು ಅಲ್ಲಿ ಇದನ್ನು ನಿಲ್ಲಿಸಿರೋದು ಇಡೀ ಚಿತ್ರಕ್ಕೆ ಅಲ್ಲಿ ಇಲ್ಲಿ ಅಡೆತಡೆ ಆಗಿ ತುಂಬ ಬೇಸರ ಆಗುತ್ತದೆ. ಆಮೇಲಿಂದ ಘಟನೆ, ಆ ಇಡೀ ಕಥೆಯ ಮೂಲ ಕೇಂದ್ರ ಘಟನೆ ಅಂತಂದರೆ ಆ ಮರ ಬೀಳೋ ದೃಶ್ಯ. ಮರ ಬಿದ್ದಿದೆ ಅಂತಲೇ ಗೊತ್ತಾಗಲ್ಲ, ಆಲ್ರೆಡಿ ಮರ ಬಿದ್ದೋಗ್ಬಿಟ್ಟಿರುತ್ತೆ, ಅಲ್ಲಿಂದ ಶುರು ಆಗುತ್ತೆ. ಸೊ ಅದೊಂಚೂರು ಗೊಂದಲ ಅದು. ಆಮೇಲಿಂದ ರಸಭಂಗ ಕೂಡ ಅದೊಂದು ಫ್ಯಾಕ್ಟರು. ಆಮೇಲಿಂದ ಇನ್ನೂ ಎಷ್ಟೊಂದು ಚಿಕ್ಕ ಡೀಟೇಲ್ಗಳಿದೆ ಪುಸ್ತಕದಲ್ಲಿ. ಅಫ್ಕೋರ್ಸ್ 2.5 ಗಂಟೆ ಕಾಲದಲ್ಲಿ ಎಲ್ಲನೂ ತೋರ್ಸೋಕ್ಕಾಗಲ್ಲ, ಆದ್ರೂ ತುಂಬ ಪುಸ್ತಕನೇ, ಯಾಕೆಂದರೆ ತುಂಬ ಫೇಮಸ್ ಪುಸ್ತಕ ಕೂಡ ಅಂತ ಏನು ಜನ ಓದ್ಕೊಂಡು ತುಂಬ ಸತಿ ಓದ್ಕೊಂಡು ಒಂದು 20-30 ಸತಿ ಓದಿರ್ತಾರೆ ಒಬ್ಬೊಬ್ರು. ಸೊ ನಾವು ಅದೇ ಇಟ್ಕೊಂಡು ಹೋಗಿರ್ತೀವ. ನನ್ನ ಕಲ್ಪನೆಯ ದಾನಮ್ಮ ನನ್ಗಲ್ಲಿ ಕಾಣಲ್ಲ, ನನ್ನ ಕಲ್ಪನೆಯ ಮತ್ತಿನ್ಯಾವುದೋ ಪಾತ್ರ ನನ್ಗಲ್ಲಿ ಕಾಣಲ್ಲ, ನನ್ನ ಕಲ್ಪನೆಯ ಕಿರುಗೂರು ನನ್ಗಲ್ಲಿ ಕಾಣಲ್ಲ. ಅದು ಮುಖ್ಯ. ಆಮೇಲಿಂದ ನೇಟಿವಿಟಿ, ದೇಸಿ ಸೊಗಡು ಅಂತ ಏನು ಹೇಳ್ತೀವಿ, ಆ ಭಾಷೆದು ಅದು ಮುಟ್ಟಿದೆ ಇಲ್ಲ ಅಂತಲ್ಲ, ಬಟ್ ಅಷ್ಟು ನಿರೀಕ್ಷಿತ ಮಟ್ಟ ಮುಟ್ಟಿದ್ದಾರೆ. ಒಬ್ಬ ಪುಸ್ತಕ ಪ್ರೇಮಿಯಾಗಿ, ಒಬ್ಬ ರೀಡರ್ ಆಗಿ ನಾನು ಕಿರುಗೂರಿನ ಗಾಳಿ ಸಿನಿಮಾ ನೋಡ್ತು ಅಂತಂದರೆ ಒಂದು 50-50 ಹೇಳ್ಬೋದು ಅಷ್ಟೇ. ನಾನು ಪುಸ್ತಕ ಓದಿಲ್ದೇ ಇರೋರಿಗೆ ಏನೋ ಲೇಡಿ ಓರಿಯೆಂಟೆಡ್ ಸಿನಿಮಾ ಬಂದಿದ್ದಪ್ಪ ನೋಡಬೇಕು ಅನ್ನೋರಿಗೆ ಈ ಸಿನಿಮಾ ಹೋದ ತಕ್ಷಣ ಏನಿಸ್ತದೆ, ಫಸ್ಟ್ ಹಾಫು ಅವ್ರು ಸೆಟಪ್ ಮಾಡ್ತಾ ಇದ್ದಾರೆ, ಸೆಕೆಂಡ್ ಹಾಫಲ್ಲಿ ಏನೇನಾಗುತ್ತೆ ಅದೆಲ್ಲ ಅವ್ರಿಗೆ ತಲೆ ಮೇಲೆ ಹೋಗ್ತಾ ಇರುತ್ತೆ. ಯಾಕಂದರೆ ಪುಸ್ತಕ ಓದಿರೋರ್ಗಾರು ಗೊತ್ತಿರುತ್ತೆ, ಇಲ್ಲಿ ಈ ಕಡೆಗೆ ಈ ಥರ ಕತೆ ಸಾಕ್ತಾ ಇದೆ ಅಂತ. ಓದಿಲ್ದಿರೋರಿಗೆ ಏನೇನೋ ತುಂಬ ಬೇರೆ ಬೇರೆ ಇನ್ಸಿಡೆಂಟ್ಸ್ಗಳು ನಡೀತಾ ಇರುತ್ತಲ್ಲ, ಯಾವ ದಿಕ್ಕಿನ ಹತ್ರ ಹೋಗ್ತದೆ ಕತೆ ಅಂತ ಗೊತ್ತಾಗದೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಹಾಫಲ್ಲಿ. ಹಾಂ,
ಬಟ್ ಸೆಕೆಂಡ್ ಹಾಫಲ್ಲಿ ಆ ಕತೆ ನೀಟಾಗೆ ಗ್ರಾಫ್ ಪ್ರಕಾರ ಕ್ಲೈಮ್ಯಾಕ್ಸ್ಗೆ ಲೀಡ್ ಆಗೋದ್ರಿಂದ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಖುಷಿ ಕೊಡುತ್ತೆ ಪುಸ್ತಕ ಓದದೆ ಹೋಗಿ ನೋಡೋ ಪ್ರೇಕ್ಷಕರಿಗೆ ಅಂತ ನನಗನ್ಸುತ್ತೆ. ಕನ್ನಡ ಸಿನಿಮಾ ಪ್ರೀತಿ ಮಾಡಬೇಕು, ಹಾಗಾಗಿ ಒಳ್ಳೆ ಪ್ರಯತ್ನಗಳನ್ನೆಲ್ಲ ನಾನು ನೋಡ್ತೀನಿ ಅನ್ನೋರಿಗೆ ಭಾಳ ಖುಷಿ ಕೊಡುತ್ತೆ ಈ ಸಿನಿಮಾ. ಅಂದರೆ ತುಂಬ ಕ್ರಿಟಿಕಲ್ ಆಗಿ ನಾನು ವಿಮರ್ಶಾತ್ಮಕವಾಗಿ ನೋಡ್ತೀನಿ ಈ ಸಿನಿಮಾ ಅಂತಂದರೆ ಸ್ವಲ್ಪ ಅರ್ಸ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಕತೆನೇ ಓದಿಲ್ಲದೆ ಇರೋನು ಕೂಡ ಸಿನಿಮಾ ನೋಡಿದಾಗ ಅವ್ನು ಯಾವುದೇ ಕಾರಣಕ್ಕೆ ಆ ಕತೆ ಓದೋಕ್ಕಾಗಿಲ್ಲ ಅಂತ ಇಟ್ಕೊಂಡ್ರು ಆ ಕತೆ ಅಂಶಗಳು ಅವನ ಬುಕ್ ಓದಿಲ್ಲ ಅನ್ನೋ ಕಾರಣಕ್ಕೆ ಅವ್ನಿಗೆ ಮಿಸ್ ಆಗಬಾರ್ದು ಚಿತ್ರದಲ್ಲಿ. ಅವ್ನು ಓದಿರ್ಲಿ ಬಿಡ್ಲಿ, ಪುಸ್ತಕದ ಹೈಲೈಟ್ಸ್ ಎಲ್ಲ ಅವನಿಗೆ ಸಿಕ್ಬಿಡ್ಬೇಕು ಸಿನಿಮಾ ನೋಡಿದಾಗ. ಅದು ನಾವು ಕತೆಗಾರನಿಗೂ ಸಲ್ಲಿಸೋ ಗೌರವ. ಸೊ ಆ ಒಂದು ಪ್ರಯತ್ನ ನಮ್ಮ ಇನ್ನು ಮುಂದೆ ಯಾರ್ಯಾರು ಕಾದಂಬರಿ ಆಧರಿಸಿ ಚಿತ್ರ ಮಾಡ್ತಾರೆ ನಮ್ಮ ಡೈರೆಕ್ಟರ್ಗಳು, ಒಂದು ನಮ್ಮ ಕಡೆಯಿಂದ ಆಡಿಯನ್ಸ್ ಚಿಕ್ಕ ರಿಕ್ವೆಸ್ಟ್ ಏನು ಅಂದರೆ ಆದಷ್ಟು ಹೈಲೈಟ್ಸ್ನ ಕಟ್ಟಿಕೊಡಿ. ಯಾವ್ಯಾವುದೋ ಪ್ರಾಕ್ಟಿಕಲ್ ಕಾರಣಗಳಿಗೆ ಕೆಲವೊಂದು ಅಂಶಗಳು ತೆರೆ ಮೇಲೆ ತರಕ್ಕಾಗದೇ ಇದ್ರು ತುಂಬಾ ಮುಖ್ಯ ಅನ್ಸೋ ಅಂಶಗಳನ್ನ ಆದಷ್ಟು ಬಿಡದೆ ಅದನ್ನ ತೆರೆ ಮೇಲೆ ತರಕ್ ಪ್ರಯತ್ನ ಪಟ್ಟರೆ ಆಡಿಯನ್ಸ್ಗೂ ಮೋಸ ಆಗಲ್ಲ, ಕತೆಗೂ ಮೋಸ ಆಗಲ್ಲ ಅಂತ ನನ್ನ ಪ್ರಾಮಾಣಿಕವಾಗಿ ನನಗೆ ಅನಿಸಿದೆ. ಇಲ್ಲ, ಇಟ್ಸ್ ಡೆಫಿನೆಟ್ಲಿ ವೆಲ್ಕಮ್ ಚೇಂಜ್ ಅಂತ ನನಗೆ ಅನಿಸ್ತು. ಈ ಥರ ಪ್ರಯತ್ನಗಳು ಮುಂದಿನ ಆಗ್ತಾ ಇರಬೇಕು. ಮುಂದೆ ಬರೋ ನಿರ್ದೇಶಕರಿಗೂ ಇದೊಂದು ಈ ಥರದ್ದು ಒಂದು ಮಾದರಿ ಆಗಬೇಕು. ಈ ಥರ ಪ್ರಯತ್ನಗಳು ಎಲ್ಲರೂ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ.